ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವೇನು ನೋಡೋಣ ಅಂತಂದ್ರೆ, ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಯ ಅರ್ಜಿಯನ್ನು ಹಾಕೋದು ಹೇಗೆ ಅಂತಕ್ಕಂಥದ್ದನ್ನು, ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಈ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ ಅಂದರೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈಗ ನಾವು ಇವತ್ತಿನ ದಿನ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ದಿನಾಂಕ ಬಂದು 30/12/2025 ನಾವು ಏನು ಮಾಡ್ತಾ ಇದ್ದೀವಿ, ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಓಕೆ ಸ್ನೇಹಿತರೆ, ಈಗ ಮೊದಲಿಗೆ ಏನು ಮಾಡಬೇಕು ಅಂತಂದ್ರೆ, ಅದು ನೋಟಿಫಿಕೇಶನ್ ಆದ ತಕ್ಷಣ ನಾನು ಹೇಳಿದೆ ಹೀಗೆಲ್ಲ ಇರಬೇಕು ಅಂತ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ, ಆ ಶಾಲೆಯ ಮಾಹಿತಿಯನ್ನು ನಿಮ್ಮ ನೋಡ್ಕೊಬೇಕು. ಅಲ್ಲಿ ಯಾವ ಹುದ್ದೆ ಇದೆ ಅಂತಕ್ಕಂಥದ್ದನ್ನು ತಾವು ನೋಡ್ಕೋಬೇಕು. ತಮ್ಮ ಕಲ್ತಿರ್ತಕ್ಕಂಥ ಹುದ್ದೆಗೆ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಹುದ್ದೆ ಎರಡು ಸರಿಸಮಾನ ಆಗಿದೆ ಅಂತೇಳಿ ಒಂದು ಸಾರಿ ಚೆಕ್ ಮಾಡಿಕೊಂಡು ತಾವೇನು ಮಾಡಬೇಕಾಗುತ್ತೆ, ಅದನ್ನು ಅಪ್ಲೈಯನ್ನು ಮಾಡಬೇಕು. ನಾನು ಜಸ್ಟ್ ಇದು ನಿಮಗೆ ಮಾಡೆಲ್ ತೋರಿಸ್ತಾ ಇದ್ದೀನಿ, ಓಕೆನಾ. ಸೊ ಅವರು ಇಬ್ಬರಿಗೆ ಲೆಟ್ರ್ ಹಾಕಂತ ಹೇಳ್ತಾರೆ. ಒಂದು ಏನು ಮಾಡಿರಿ, ನಿಮ್ಮ ಸಂಸ್ಥೆಗೆ ಲೆಟ್ರ್ ಹಾಕ್ರಿ ಅಂದ್ರೆ, ಈಗ ನೀವೇನು ಕಾಲ್ಫರ್ಮ್ ಆಗಿರ್ತದ, ಫಾರ್ ಎಕ್ಸಾಂಪಲ್ ಸಿದ್ದೇಶ್ವರ ಸಂಸ್ಥೆ ಅಂತ ಒಂದು ಇಟ್ಕೊಳ್ರಿ. ಆ ಸಂಸ್ಥೆಯವರು ಏನು ಮಾಡಬೇಕಾಗುತ್ತೆ, ಆ ಸಿದ್ದೇಶ್ವರ ಸಂಸ್ಥೆ ಪ್ರೌಢಶಾಲೆಯಲ್ಲಿ ಇಂಗ್ಲೀಷ್ ಶಿಕ್ಷಕರ ನೇಮಕಾತಿ ಆಗಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಜನರಲ್ ಮೆರಿಟ್ಗೆ ಇಂಗ್ಲೀಷ್ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ನೋಟಿಫಿಕೇಶನ್ ಕೊಡ್ತಾರೆ, ಅಥವಾ ದಿನಪತ್ರಿಕೆಯಲ್ಲಿ ಜಾಹೀರಾತನ್ನು ಕೊಟ್ಟಿರ್ತಾರೆ. ಆ ಜಾಹೀರಾತಿನ ಪ್ರಕಾರ ತಾವೇನು ಮಾಡಬೇಕಾಗುತ್ತೆ, ಅಪ್ಲೈ ಮಾಡಬೇಕಾಗುತ್ತೆ. ಆ ಅಪ್ಲೈ ಮಾಡುವಂಥ ಸಂದರ್ಭದೊಳಗೆ ನೋಡಬೇಕು ಆ ಶಾಲೆ ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಮತ್ತು ಯಾವಾಗ ಅದು ಸರ್ಕಾರಕ್ಕೆ ಇಲಾಖೆಗೆ ಒಳಪಡ್ತು ಅಥವಾ ಎಡಿಡ್ ಆಯಿತು, ಮತ್ತು ಅಲ್ಲಿ ಆಯಾ ಶಿಕ್ಷಕರು ಆಲ್ರೆಡಿ ಇದ್ದಾರೆ, ಅವ್ರು ಗೋರ್ಮೆಂಟ್ ಇದ್ದಾರೆ ಇಲ್ಲ ಅಂಥೇಳಿ ಒಂದು ಸಾರಿ ನೀವು ಚೆಕ್ ಮಾಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ ಅಲ್ಲಿ, ಓಕೆನಾ. ಅದಾದ ನಂತರ ಏನು ಮಾಡಬೇಕು, ನೀವು ಇಬ್ಬರಿಗೆ 2 ಲೆಟ್ರನ್ನು ತೊಗೋಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ 2 ಲಕೋಟೆಯನ್ನು ನೀವೇನು ಮಾಡಬೇಕು, ಮೊದಲಿಗೆ ತೆಗೆದುಕೊಳ್ಬೇಕು. ಇವು ಲಕೋಟೆಯನ್ನು ತೆಗೆದುಕೊಂಡು ಒಂದು ಲೆಟ್ರ್ ಮೇಲೆ ಒಂದು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಫ್ರಾಮ್ ಅಂದರೆ ನಿಮ್ಮ ಅಡ್ರೆಸ್ ಹಾಕಬೇಕು, ಟು ಯಾರಿಗೆ ನೀವು ಕಳಿಸ್ತಾ ಇದ್ದೀರಿ ಅವ್ರ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕು, ಓಕೆನಾ. ಇದೊಂದು ಗೊತ್ತಾಯಿತು. ಒಂದು ಯಾರಿಗೆ ಕಳಿಸ್ಬೇಕ್ರಿ, ಒಂದು ಸಂಸ್ಥೆಯವ್ರಿಗೆ ಕಳಿಸ್ಬೇಕು. ಇನ್ನೊಂದು ಯಾರಿಗೆ ಕಳಿಸ್ಬೇಕು ಅಂದರೆ ಇನ್ನೊಂದು DDPIಗೆ ಕಳಿಸ್ಬೇಕಾಗಿರುವಂಥದ್ದು, ಹೌದ್ರಿ. ಅವ್ರಿಗೆ ಒಂದು ಲೆಟ್ರನ್ನು ನೀವು ಕಂಪಲ್ಸರಿಯಾಗಿ ಕಳಿಸ್ಬೇಕಾಗುತ್ತೆ. ಹಾಗಾದರೆ ಈ ಒಂದು ಲೆಟ್ರ್ ಒಳಗೆ ನಾವು ಏನೇನು ಬರೆದು ಕಳಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ತಾವೇನು ಮಾಡಬೇಕು, ಒಂದು ಲೆಟ್ರನ್ನು ಬರಿಬೇಕು ಅವರಿಗೆ. ಯಾವ ರೀತಿ ಲೆಟ್ರ್ ಬರಿಬೇಕು ಅಂತಂದ್ರೆ, ಇದನ್ನು ನೀವು ಎಷ್ಟು ಕೈಲಿಂದ ಬರಿತೀರಲ್ಲ ಅಷ್ಟು ನಿಮ್ಮ ಏನು ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಅವ್ರು ಇಂಟ್ರೆಸ್ಟ್ ಮಾಡ್ತಾರೆ. ನೀವು ಕಂಪ್ಯೂಟರಿಂದ ಟೈಪ್ ಮಾಡ್ಕೊಂಡು ಹೋಗ್ಬೋದು, ಅದು ಏನಿಲ್ಲ. ನೀವು ಕೈಲಿಂದ ಏನು ಮಾಡಬೇಕಾಗುತ್ತೆ, ಕೈಲಿಂದ ಬರೆದ್ರೆ ನಿಮಗೆ ತುಂಬ ಉತ್ತಮ ಆಗುತ್ತೆ. ಸೊ ಇಲ್ಲಿ ತಾವು ಗಮನಿಸ್ಬೋದು, ಇಲ್ಲಿ ಮೇಲ್ಗಡೆ ಫ್ರಾಮ್ ಇದೆ, ಇಲ್ಲಿ ಟು ಇದೆ, ನಂತರ ರೆಸ್ಪೆಕ್ಟೆಡ್ ಸರ್ ಅಂತಿದೆ, ಸಬ್ಜೆಕ್ಟ್ ಅಂತಿದೆ, ಸೊ ಇಲ್ಲಿ ಥ್ಯಾಂಕ್ ಯು ಅಂತಿದೆ, ಆಮೇಲೆ ಯು ಆರ್ ಫೇತ್ಫುಲಿ ಅಂಥೇಳಿ ನಿಮ್ಮ ಅಡ್ರೆಸ್, ನಿಮ್ಮ ಹೆಸರನ್ನು ಬರೀಬೇಕಾಗಿರುವಂಥದ್ದು. ಸೊ ಇದನ್ನು ಸರಿಯಾಗಿ ಒಂದು ಸಾರಿ ಗಮನ ಮಾಡ್ಕೊಡ್ರಿ. ಫ್ರಾಮ್ ಅಂದಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು, ನಿಮ್ಮ ಅಡ್ರೆಸ್ಸನ್ನು ಹಾಕಬೇಕು, ಆ್ಯಟ್ ಪೋಸ್ಟ್ ಅಂತ ಹಾಕ್ಕೊಡ್ರಿ ನಿಮ್ದು ಏನೈತೆ ಅದನ್ನು. ಆಮೇಲೆ ನಿಮ್ಮ ತಾಲೂಕು ಹಾಕ್ಕೊಡ್ರಿ, ನಿಮ್ಮ ಜಿಲ್ಲೆಯನ್ನು ಹಾಕ್ಕೊಡ್ರಿ, ಇಲ್ಲಿ ನಿಮ್ಮ ಪಿನ್ ಕೋಡನ್ನು ಹಾಕಬೇಕು. ನಂತರ ಟು ಯಾರಿಗೆ ಕಳಿಸ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಅಲ್ಲಿ ಬರೆದಿದ್ದಾರೆ ನೋಡ್ರಿ, ದ ಆನರೇಬಲ್ ಚೇರ್ಮನ್ ಅಂತ ಬರಿಬೇಕು. ಆಮೇಲೆ ಅವ್ರದ್ದು ಯಾರು ಇದೆ ಅಂಥೇಳಿ ಅದನ್ನು ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಬರುತ್ತೆ. ಆಮೇಲೆ ಇದು ಕಾಮನ್ ಆಗಿ ನೀವು ಲೆಟರ್ ರೈಟಿಂಗ್ ಬರೆದಿರ್ತಾರಲ್ಲ ಅದೇ ರೀತಿ ಬರೀಬೇಕು. ಆಮೇಲೆ ಸಬ್ಜೆಕ್ಟ್ ಏನು ಅಂತ ಬರೀಬೇಕು. ಅವ್ರು ಹೇಳ್ತಾ ಇದ್ದಾರೆ ಏನಂದರೆ, ರಿಗಾರ್ಡಿಂಗ್ ಅಪ್ಲೈ ಫಾರ್ ದಿ ವೇಕೆನ್ಸಿ ಇಂಗ್ಲೀಷ್ ಪೋಸ್ಟ್ ವಿತ್ ಇನ್ ಯುವರ್ ಇನ್ಸ್ಟಿಟ್ಯೂಟ್ ಹೆಸರನ್ನು ಇಲ್ಲಿ ಅವರು ಮೆನ್ಷನ್ ಮಾಡಿರುವಂಥದ್ದು. ಆಮೇಲೆ ಇಲ್ಲಿ ಕೆಳಗಡೆ ಸ್ಟಾರ್ಟ್ ಮಾಡಿಕೊಡ್ರಿ ನೀವು, ಐ ಅಂಡರ್ಸ್ಟ್ಯಾಂಡ್ ದ ಅಂಥೇಳಿ ಸ್ಟಾರ್ಟ್ ಮಾಡಿಕೊಡ್ರಿ. ಅದಾದ ನಂತರ ನೀವು ಏನೇನು ಓದಿದ್ದೀರಿ ನಿಮ್ಮ ಹೆಸರು ಹಾಕ್ಕೊಡ್ರಿ. ಆ ನಂತರ ನೀವು ಎಲ್ಲೆಲ್ಲಿ ಓದಿದ್ದೀರಿ, ನಾನು B.Ed ಕಂಪ್ಲೀಟ್ ಮಾಡಿದ್ದೀನಿ, ಆಮೇಲೆ ಇಷ್ಟೊಳ ವರ್ಷ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಇಷ್ಟು ಪರ್ಸೆಂಟೇಜ್ ಆಗಿದೆ, ಹೌದ್ರಿ. ನಂದು ಕನ್ನಡ ಮೀಡಿಯಮ್ ಇದೆ, ನನ್ನ ಗ್ರಾಮೀಣ ಇದೆ, ಸೊ ನಾನು TET ಪಾಸ್ ಆಗಿದ್ದೀನಿ, ಇಷ್ಟು ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದ್ದೀನಿ ಅಂತ ನೀವು ಇಲ್ಲೆಲ್ಲ ಮೆನ್ಷನ್ ಮಾಡಿ, ಆಮೇಲೆ ನನಗೆ ಏನು ಮಾಡಿರಿ ಅಂತಂದ್ರೆ ಆಯ್ಕೆಗೆ ತೆಗೆದುಕೊಡ್ರಿ ಅಂತ ಒಂದು ರಿಕ್ವೆಸ್ಟನ್ನು ಹಾಕಿ ನೀವೇನು ಮಾಡಬೇಕಾಗುತ್ತೆ, ಈ ಲೆಟ್ರನ್ನು ಕಂಪ್ಲೀಟ್ ಮಾಡಬೇಕು. ಲೆಟ್ರನ್ನು ಕಂಪ್ಲೀಟ್ ಮಾಡಿದ ತಕ್ಷಣವೇ ತಾವೇನು ಮಾಡಬೇಕು, ಒಂದು ರೆಸ್ಯೂಮನ್ನು ರೆಡಿ ಮಾಡ್ಕೋಬೇಕು. ಬಯೋಡೇಟಾ ಅಂತ ಕರಿತಾರಲ್ಲ ಅದನ್ನು ನೀವೇನು ಮಾಡಬೇಕಾಗುತ್ತೆ, ರೆಡಿಯನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಒಬ್ರದ್ದಿದೆ, ಆದರೆ ಅದನ್ನು ಅವ್ರ ಅಡ್ರೆಸ್ಸನ್ನು ನಾನು ತೋರಿಸೋದಕ್ಕೆ ಇಷ್ಟಪಡೋಲ್ಲ. ಸೊ ಒಂದು ಮಾಡಲ್ ಇರಲಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಅವ್ರ ಅಡ್ರೆಸ್ ಇರ್ತದೆ, ಇಲ್ಲಿದೆ ನೋಡಿ, ಇಲ್ಲಿ ನೇಮ್ ಅಂತ ಇದೆ. ಸೊ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನೇಮ್ ಇದೆ, ಅವ್ರ ಅಡ್ರೆಸ್ ಇದೆ, ಆಮೇಲೆ ನಿಮ್ಮ ಫೋನ್ ನಂಬರು, ಇಮೇಲ್ ID ಅಂತ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೀವು
ಎಸ್ ಎಸ್ ಎಲ್ ಸಿಯಲ್ಲಿ ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೀರಿ, ಎಷ್ಟರಲ್ಲಿ ಪಾಸ್ ಆಗಿದ್ದೀರಿ, ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂಥೇಳಿ ನೀವೇನು ಮಾಡಬೇಕಾಗುತ್ತೆ, ಈ ಥರ ಮೆನ್ಷನನ್ನು ಮಾಡಬೇಕು. ನೀವು ಎಲ್ಲಿ ಆನ್ಲೈನಲ್ಲಿ ಹೋಗಿ ಕೇಳಿದರೆ ಈ ಥರ ಒಂದು ಫಾರ್ಮ್ಯಾಟ್ ಮಾಡಿಕೊಡ್ರಿ ಅಂತಂದ್ರೆ ಅವರೆಲ್ಲ ನಿಮ್ಮ ಫಿಲಪ್ ಮಾಡಿ ಕೊಡ್ತಾರೆ. ಇಲ್ಲೆಲ್ಲ ಬರೆದಾದ್ಮೇಲೆ ಆಮೇಲೆ ಇಲ್ಲಿ ನೆಕ್ಸ್ಟ್ ನಿಮ್ದು ಏನು ಹಾಬೀಸ್ ಇದೆ ಅದರಲ್ಲೇ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಪೇಜ್ ಒಳಸಿದ ತಕ್ಷಣವೇ ಇಲ್ಲಿ ಕೂಡ ತಮಗೇನಿರುತ್ತೆ ಅಂತಂದ್ರೆ ಇಲ್ಲಿ ಇನ್ನೊಂದು ಫಾರ್ಮ್ ಶೀಟ್ ಇರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಿ ಅದನ್ನು ಹಾಕಬೇಕು. ಆಮೇಲೆ ನಿಮ್ಮಲ್ಲಿ ಅಡ್ರೆಸ್ಸನ್ನು ಹಾಕಬೇಕು. ಆಮೇಲೆ ಲಾಸ್ಟಿಗೆ ನಿಮ್ಮ ಹಾಕಿ ನೀವು ಸಹಿಯನ್ನು ಮಾಡಿ ಡೇಟನ್ನು ಮಾಡಿಕಿಸಿಂದ ನೀವು ಅವ್ರಿಗೆ ಕೊಡಬೇಕು. ಇದು ಒಂದು ಕೂಡ ನೀವು ಬಯೋಡೇಟಾವನ್ನು ಕಂಪಲ್ಸರಿ ಮಾಡಬೇಕು. ಫಸ್ಟಿಗೆ ಏನು ಮಾಡ್ಬೇಕು ರೀ, ಈ ಲೆಟ್ರನ್ನು ಬರೀಬೇಕು, ನಂತರ ನಿಮ್ಮ ಬಯೋಡೇಟಾವನ್ನು ಹಾಕಬೇಕು. ಆ ನಂತರ ಏನು ಮಾಡಬೇಕು ಅಂತಂದ್ರೆ ಅವರು ಒಂದು ನಿಮಗೆ ಡಿ ಡಿ ತೆಗಿಸ್ರಿ ಅಂತ ಹೇಳಿರ್ತಾರೆ. ಡಿ ಡಿ ತೆಗ್ಸೋದು ಹೇಗೆ ಸರ್ ನೋಡಿ, ಇದನ್ನು ಡಿ ಡಿ ತೆಗ್ಸೋದು ಹೇಗೆ ಅಂತಂದ್ರೆ ಯಾವ ಬ್ಯಾಂಕಿಂದ ಹೇಳಿರ್ತಾರೆ ಮೊದಲು ಅದನ್ನು ಚೆಕ್ ಮಾಡ್ಕೋಬೇಕು. ಆ ಬ್ಯಾಂಕಲ್ಲಿ ಹೋಗಿ ಡಿ ಡಿಯನ್ನು ತೆಗಿಸ್ಬೇಕು. ನೀವು ಬೆಳಗ್ಗೆ ಕೊಟ್ಟು ಬಂದ್ರಿ ಅಂದರೆ ಡಿ ಫಾರ್ಮ್ ಕೊಡ್ರಿ, ಫಾರ್ಮ್ ಕೊಡ್ತಾರೆ. ಆ ಫಾರ್ಮಲ್ಲಿ ಫಿಲಪ್ ಮಾಡಿದರೆ ಸಾಯಂಕಾಲ ಮಧ್ಯಾಹ್ನ ಅಷ್ಟೊತ್ತಿಗೆ ನಿಮ್ಗೆ ಏನು ಮಾಡಿಬಿಡ್ತಾರೆ, ಅವ್ರು ಡಿ ಡಿಯನ್ನು ಕೊಡ್ತಾರೆ. ಆ 2 ಡಿ ಡಿಗಳನ್ನು ತೆಗೆದುಕೊಂಡು ತಾವೇನು ಮಾಡಬೇಕು ಅಂತಂದ್ರೆ ಆ ಡಿ ಡಿ ಒರಿಜಿನಲ್ ಡಿ ಡಿಯನ್ನು ಇದ್ರಾಗ ಹಾಕಿ ಕಳಿಸ್ಬೇಕು. ಅದು ಯಾವ್ರಿಗೆ ನೀವು ಯಾವ ಇನ್ಸ್ಟಿಟ್ಯೂಟಿಗೆ ಕಳಿಸಿರ್ತೀರಲ್ಲ ಅವ್ರಿಗೆ ಕಳಿಸ್ಬೇಕು. ಡಿ ಡಿ ಇತ್ತು ಅಂದರೆ ಡಿ ಡಿ ತೆಗಿಸ್ಬೇಕು. ಪೋಸ್ಟ್ ಆಫೀಸು ಇದು ಕೊಡ್ತಾರೆ, ಮನಿ ಆರ್ಡ್ರ್ ಹಾಕ್ರಿ ಅಂತ ಕೊಡ್ತಾರೆ, ಮನಿ ಆರ್ಡ್ರ್ ಹಾಕಬೇಕು. ಯಾವ್ದು ಎರಡು ಪ್ರೊಸೆಸ್ ಇರುತ್ತೆ. ಅದು ಸಂಸ್ಥೆಯವ್ರು ಯಾವುದನ್ನು ಡಿಸೈಡ್ ಮಾಡಿರ್ತಾರೆ ಅದ್ರ ಮೇಲೆ ಇರುತ್ತೆ. ಓಕೆನಾ? ಇದನ್ನು ಡಿ ಡಿಯನ್ನು ಯಾವ್ದ್ರೊಳಗೆ ಹಾಕ್ಬೇಕ್ರಿ, ಒಂದು ಡಿ ಡಿ ಫೈಲ್ಗೆ ಹಾಕಬೇಕು. ಇದರಲ್ಲಿ ನೋಡ್ರಿ 2 ಫೈಲ್ ಹೇಳಿದ್ನಿಲ್ರಿ ನಾವು, ಎರಡು ಇದು ಹೇಳಿದೆ, ಇದ್ರಲ್ಲಿ ಮಾಡಿದೆ. ಅಕಸ್ಮಾತ್ ಇಲ್ಲ ಸರ್ ಅದು ಚಿಕ್ಕದಾಗುತ್ತೆ ಅಂತಂದ್ರೆ ಈ ರೀತಿ ದೊಡ್ಡ ನೀವು ಏನು ಮಾಡಬೇಕು, ಎನ್ವಲಪನ್ನು ತೆಗೆದುಕೊಂಡು ಕೂಡ ನೀವು ಪೋಸ್ಟ್ ಮಾಡ್ಬೋದು. ಇದರಲ್ಲಿ ಚಿಕ್ಕದಾಗುತ್ತೆ ಅಂದರೆ ಇದರಲ್ಲಿ ಎಲ್ಲ ಮಡ್ಚಕ್ಕೆ ಬರಲ್ಲ, ಸೀದಾ ಡೈರೆಕ್ಟಾಗಿ ಹಾಕಿ ಇದನ್ನು ಮಾಡಿದ್ರು ಕೂಡ ನಡೀತದೆ. ನಾನು ಅದಕ್ಕೆ ಎರಡನ್ನ ನಿಮ್ಗೆ ಓಕೆ, ಡಿ ಡಿ ಆಯಿತು ಸ್ನೇಹಿತರೆ. ಈಗ ತಾವೇನು ಮಾಡಬೇಕು, SSLC ಮಾರ್ಕ್ಸ್ ಕಾರ್ಡನ್ನು ತಾವೇನು ಮಾಡಬೇಕಾಗುತ್ತೆ, ಜೆರಾಕ್ಸನ್ನು 2 ಸೆಟ್ ಜೆರಾಕ್ಸನ್ನು ಮಾಡಿ ಇಟ್ಕೋಬೇಕು. SSLC ಮಾರ್ಕ್ಸ್ ಕಾರ್ಡನ್ನು ಹಾಕಬೇಕು. ಆಮೇಲೆ PUC ಮಾರ್ಕ್ಸ್ ಕಾರ್ಡ್ ಹಾಕಬೇಕು. ನಂತರ ಡಿಗ್ರಿ ಮಾರ್ಕ್ಸ್ ಕಾರ್ಡನ್ನು ನೀವು ಎಲ್ಲ ಸೆಮಿನ ಮಾರ್ಕ್ಸ್ ಕಾರ್ಡ್ ಹಾಕಬೇಕು ಮತ್ತು ಕಾನ್ವಿಕೇಷನನ್ನು ಹಾಕಬೇಕು. ನಂತರ BEd ಎಲ್ಲ ಮಾರ್ಕ್ಸ್ ಕಾರ್ಡ್ ಮತ್ತು ಕಾನ್ವಿಕೇಷನ್ ಹಾಕಬೇಕು. ಆ ನಂತರ ತಾವೇನು ಮಾಡಬೇಕು, TET ತಮ್ಮ ಸರ್ಟಿಫಿಕೇಟನ್ನು ತಾವೇನು ಮಾಡಬೇಕು, 2 ಸೆಟ್ ಜೆರಾಕ್ಸನ್ನು ಮಾಡಿ ಒಂದು DD ಅವರಿಗೆ, ಇನ್ನೊಂದು ನಿಮ್ಮ ಇನ್ಸ್ಟಿಟ್ಯೂಟ್ ನೀವು ಎಲ್ಲಿ ಅಪ್ಲೈ ಮಾಡ್ತಿದ್ದೀರಿ ಅವ್ರಿಗೆ ಕೊಡಬೇಕು. ಇದು ಅವರಿಗೆ ಫಸ್ಟ್ ನೀವು ಆ ಪೋಸ್ಟನ್ನು ಮಾಡಿದ ಕೂಡಲೇ ತಮಗೆ ಅವರು ಕಾಲ್ ಮಾಡಿ ಹೇಳ್ತಾರೆ ಅಥವಾ ಹೊಳ್ಳಿ ಪೋಸ್ಟ್ ಮೂಲಕನೇ ನಿಮಗೆ ರಿಪ್ಲೈ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಇಂಟರ್ವ್ಯೂವನ್ನು ಮಾಡ್ತಾರೆ, ನಿಮ್ಮ ಲೈಸೆನ್ಸನ್ನು ತೊಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಬಂದಿರತಕ್ಕಂಥ ಎಲ್ಲ ಪತ್ರಗಳನ್ನು ತೆಗೆದುಕೊಂಡು ಅದರಲ್ಲಿ ಎಲ್ಲ ಅರ್ಜಿಗಳನ್ನು ತೆಗೆದುಕೊಂಡು ಏನು ಮಾಡ್ತಾರೆ ರೀ, ಒಂದು 1 ರಿಂದ 10 ಲಿಸ್ಟ್ ಮಾಡ್ತಾರೆ. ಆ 1 to 10 ಒಳಗೆ ಬಂದಂಥವ್ರನ್ನ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂಲ್ಲಿ ಯಾರು ಪಾಸ್ ಆಗ್ತಾರೆ ಅವರನ್ನು ಏನು ಮಾಡ್ತಾರೆ ಅಂದ್ರೆ ಅವರು ತೆಗೆದುಕೊಳ್ಳುವಂಥದ್ದು ಇರುತ್ತದೆ. ಮತ್ತು ಇದರಲ್ಲಿ ಏನಾದ್ರು ಬದಲಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸರ್ ಅದನ್ನು ಹೇಗೆ ಅಪ್ಲೈ ಮಾಡೋದು ಹೇಳಿ ಅಂತ. ಸೊ ಇಷ್ಟೇ ಇದೆ ಈ ಸದ್ಯಕ್ಕೆ, ಇಷ್ಟೇ ಇರುವಂಥ ಪ್ರೊಸೆಸ್ಸು. ಮತ್ತು ಇದರಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಏನು ಮಾಡ್ಬೋದು ಅಂತಂದ್ರೆ, ಇದನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋದ್ರ ಮೂಲಕ ನಿಮ್ಮ ಇಂಟರ್ವ್ಯೂವನ್ನು ಕರೆದು ಅಲ್ಲಿ ಏನು ಮಾಡ್ತಾರೆ, ನೀವು ಅಲ್ಲಿ ಆನ್ಲೈನ್ ಮೂಲಕ ಅಂದರೆ ಅರ್ಜಿ ಹಾಕ್ತೀರಿ, ಆಮೇಲೆ ಡಿ ಡಿ ಕೊಡ್ತಾರೆ. ಡಿ ಡಿಯನ್ನು ಹೋಗಿ ನೀವು ಬ್ಯಾಂಕಲ್ಲಿ ಕಟ್ತೀರಿ. ಆಮೇಲೆ ನಿಮ್ಗೆ ಏನು ಮಾಡ್ತಾರೆ, ಅವ್ರ ಮೇಲ್ ಮೂಲಕನೋ ಅಥವಾ ವಾಟ್ಸಪ್ ಮೂಲಕನೋ ಅಥವಾ ಮೆಸೇಜ್ ಕಳಿಸೋದ್ರ ಮೂಲಕ ನಿಮ್ಮನ್ನು ಕರೀತಾರೆ. ಅಲ್ಲಿ ನಿಮ್ಮ ಲೈಸೆನ್ಸ್ಗಳನ್ನು ಮತ್ತು ನಿಮ್ಮ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಾರೆ. ಅಲ್ಲಿ ನಿಮ್ಮ ಪ್ರೊಸೆಸನ್ನು ಮಾಡುವಂಥ ಸಾಧ್ಯತೆ ಈಗಿದೆ. ಯಾಕಂತಂದರೆ ಈಗ ಪ್ರಸ್ತುತ ಅದ್ರ ಬಗ್ಗೆ ಮಾಡಬೇಕು ಅಂಥೇಳಿ ಮೊನ್ನೆ ವಿಧಾನಸೌಧದಲ್ಲಿ ಕೂಡ ಚರ್ಚೆ ಆಗಿರುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಮಾಡುವುದಂತೂ 100% ಖಚಿತ. ಸೊ ಹಾಗಾಗಿ ಯಾರೆಲ್ಲ ಸೇರ್ಬೇಕು ಅಂದ್ಕೊಂಡಿದ್ರಿ ತಾವು ಕೂಡ ಇಲ್ಲಿ ಒಂದು ಸಾರಿ ಅರ್ಜಿಯನ್ನು ಹಾಕ್ಬೋದು ಅಂತ ಈ ಮೂಲಕ ಹೇಳ್ತಾ, ಈ ತರಗತಿ ಯಾರಿಗೆ ಅವಶ್ಯಕತೆ ಅವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ, ಯಾರೆಲ್ಲ ವಿಡಿಯೋ ನೋಡಿದಿರಿ ತಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮಸ್ತೆಗಳೊಂದಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ.